ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಆ ಥರ ಕೇಳೋಣ. ಅದಕ್ಕೆ ಈಗೋ ಇದೆ ಅಂತ ಬರ್ತಾ ಇದೆ. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಇಲ್ಲೊಂದು ನೈಟ್ ಆಫ್ ಕಪ್ಸ್, ಮತ್ತೊಂದು ಪೇಜ್ ಆಫ್ ಪೆಂಟಿಕಲ್ಸ್, ಹಾಗೆ 6 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ 4 ಆಫ್ ಸಾರ್ಡ್ಸ್, 9 ಆಫ್ ಸಾರ್ಡ್ಸ್, ಮತ್ತೊಂದು ಚಾರಿಯಟ್ ಬರ್ತಾ ಇದೆ. ಪೇಜ್ ಆಫ್ ಸಾರ್ಡ್ಸ್ ಇದೆ ಬಾಟಮ್ನಲ್ಲಿ. ನೀವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಒಟ್ಟಿಗೆ ಓದ್ತಾ ಇರ್ಬೋದು. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾನಲ್ಲಿ ಮೀಟ್ ಆಗಿದ್ದೀರಾ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೀವೊಬ್ರು ನೋಡೋಕೆ ಚೆನ್ನಾಗಿರುವಂಥ ವ್ಯಕ್ತಿ ಆಗಿರಬಹುದು. ನಿಮ್ಮ ಬಗ್ಗೆ ನಿಮಗೆ ತುಂಬ ಅಭಿಮಾನ ಇದೆ. ನಾನು ಯಾರನ್ನಾದ್ರೂ ಮಾತಾಡಿಸ್ತೀನಿ, ನಾನು ಯಾವ ಕೆಲಸನಾದ್ರೂ ಮಾಡ್ತೀನಿ, ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ದುಡ್ಡಿನ ಬಗ್ಗೆ ಅಂಥ ಯೋಚನೆ ಇಲ್ಲ ನಿಮಗೆ. ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಯಾರೋ ವ್ಯಕ್ತಿನೂ ಇಷ್ಟಪಟ್ಟಿದ್ದೀರಾ, ಆ ವ್ಯಕ್ತಿಯಿಂದ ನಿಮಗೆ ಅಂಥ ಒಂದು ರೆಸ್ಪಾನ್ಸ್ ಇಲ್ಲ. ಅವ್ರ ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಾ, ನಿರೀಕ್ಷೆ ಮಾಡ್ತಾ ಇದ್ದೀರಾ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ, ನೀವು ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಕಮಿಟ್ಮೆಂಟ್ ಆಗಿರಬಹುದು, ಅಥವಾ ಲೈಫ್ ಟೈಮ್ ಅವ್ರ ಜೊತೆ ಇರಬೇಕು ಅನ್ನೋ ನಿಮ್ಮ ಆಸೆಗೆ ಅವ್ರು ಇನ್ನೂ ಏನು ಉತ್ತರ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಅವ್ರಿಗೂ ಇಷ್ಟ ಇದೆ, ಆದರೆ ಏನೋ ಚಾಲೆಂಜಸ್ ಕಾಣ್ತಾ ಇದೆ. ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ, ಆದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದು ಕಾಣ್ತಾ ಇದೆ. ಫೈನಾನ್ಷಿಯಲ್ ಇರಬಹುದು, ಅಥವಾ ಇಮೋಷನಲ್ ಆಗಿರಬಹುದು, ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದಿದೆ. ನಿಮ್ಮ ಬಗ್ಗೆ ಲಾಟ್ ಆಫ್ ಫೀಲಿಂಗ್ಸ್ ಇದೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ. ಇದುವರೆಗೂ ಅವರು ನಿಮ್ಮ ಹತ್ರ ಏನೂ ಹೇಳ್ಕೊಳ್ದೇ ಇರಬಹುದು, ಆದರೆ ನಿಮಗೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ಅವರ ಹೆಲ್ಪ್ಲೆಸ್ನೆಸ್ನ ನೀವು ಈಗೋ ಅಂತ ಅಂದ್ಕೊಂಡಿರಬಹುದು. ಹಾಗೆ ಅವರ ಕೆಲವು ಬಿಹೇವಿಯರು ನಿಮಗೆ ಹರ್ಟ್ ಮಾಡಿರಲೂಬಹುದು. ಎಷ್ಟೋ ಸರಿ ನೋ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ನೀವು ಎಷ್ಟು ಮೆಸೇಜ್ ಮಾಡಿದ್ರೂ ಅದನ್ನು ಗಮನಿಸಿರೋಲ್ಲ. ಅದೆಲ್ಲ ನಿಮಗೆ ಬೇಜಾರು ಮಾಡುತ್ತೆ, ಆದರೆ ಅವರು ಅದನ್ನು ಬೇಕಂತ ಮಾಡಿರೋದಲ್ಲ. ನಿಮ್ಮ ಜೊತೆ ಇಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿರಬಹುದು. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ. ಪ್ಲೇಫುಲ್ನೆಸ್, ಮತ್ತೊಂದು ದಿ ಮಾಸ್ಟರ್, ಇಲ್ಲೊಂದು ದಿ ಫೂಲ್ ಕಾರ್ಡ್, ಹಾಗೆ ಥಂಡರ್ ಬೋಲ್ಟ್, ಮತ್ತೊಂದು ಎಕ್ಸಾಷನ್, ಗಿಲ್ಟ್. ಇಲ್ಲಿ ಕಂಡೀಷನಿಂಗ್ ಬರ್ತಾ ಇದೆ. ನಿಮಗೆ ಶುರುವಿನಲ್ಲಿ ಅಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ಲ, ಬರ್ತಾ ಬರ್ತಾ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಆ ವ್ಯಕ್ತಿಗೆ. ಆದರೆ ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅಂದರೆ ನಾನು ಯಾಕೆ ಆ ವ್ಯಕ್ತಿನ ಅಷ್ಟೊಂದು ಹಚ್ಕೊಂಡಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಾನೂ ಅನ್ನಿಸ್ತಾ ಇದೆ. ನೀವು ಆ ವ್ಯಕ್ತಿ ಬಗ್ಗೆ ಇಮೋಷನಲ್ ಆಗಿದ್ದೀರಾ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಎಲ್ಲಿ ಹೋಗಲಿ ಅವ್ರ ನೆನಪು ಬರ್ತಾ ಇರುತ್ತೆ. ಆ ನೆನಪುಗಳು ನಿಮ್ಗೊಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಆದರೆ ಆ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲದೆ ಇರೋದು ಈಗೀಗ ನಿಮಗೆ ಬೇಜಾರಾಗ್ತಾ ಇದೆ. ಅವರ ಭಾವನೆಗಳು ನೋಡಿದಾಗ ಅನ್ಸರ್ಟೆನಿಟಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಅವ್ರು ಯಾವುದು ಸರಿಯಾದ ನಿರ್ಧಾರಗಳನ್ನ ತಗೊಳಕ್ಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ಎಕ್ಸಾಷನ್ ಇದೆ, ಏನೋ ಲೈಫ್ ಬಗ್ಗೆ ಬೇಜಾರಿದೆ. ನೀವು ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗಿದೆ, ಆದರೆ ಜೀವನದ ಬಗ್ಗೆ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಮತ್ತೆ ಇನ್ನೇನು ಫೀಲಿಂಗ್ಸ್ ಇದೆ ನೋಡೋಣ. ನಿಮ್ಮ ಮೇಲೆ ಅವ್ರಿಗೇನು ಫೀಲಿಂಗ್ಸ್ ಇದೆ. ಟ್ಯಾರೋ ಕಾರ್ಡ್ಸ್ ಕೇಳೋಣ. ಇಲ್ಲಿ 4 ಆಫ್ ಪೆಂಟಿಕಲ್ಸ್,
ಕಿಂಗ್ ಆಫ್ ವ್ಯಾಂಡ್ಸ್, ಮತ್ತೊಂದು 10 ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ 7 ಆಫ್ ಕಪ್ಸ್, ಹಾಗೆ ಏಸ್ ಆಫ್ ಕಪ್ಸ್ ಬರ್ತಾರೆ. ನಿಮ್ಮ ಮೇಲೆ ಭಾವನೆಗಳಿದೆ, ಪ್ರೀತಿ ಇದೆ. ಆದರೆ ಆಗಾಗ ಮನಸ್ಸಿಗೆ ಏನೋ ಬೇಜಾರಿದೆ, ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಕನಸುಗಳಿದೆ, ನಿಮ್ಮ ಜೊತೆ ಜೀವನ ಮಾಡಬೇಕು ಮುಂದೆ ಅನ್ನೋ ಆಸೆನೂ ಇದೆ. ಫ್ಯೂಚರ್ ಲೈಫಲ್ಲಿ ನಿಮ್ಮ ಜೊತೆ ಇರಬೇಕು, ಆ ಎಲ್ಲ ಭಾವನೆಗಳಿದೆ. ಅದನ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮಗೆ ಅತಿಯಾದ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗಿಲ್ಲಿ ಲೋ ಕಾನ್ಫಿಡೆನ್ಸ್. ಸದ್ಯದ ಪರಿಸ್ಥಿತಿನಲ್ಲಿ ಲೋ ಫೀಲ್ ಆಗ್ತಾ ಇದೆ. ಆದ್ರಿಂದ ನಿಮ್ಗೇನು ಹೇಳ್ಕೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಅವ್ರ ಕನಸು ಮನಸ್ಸಲ್ಲಿ ನೀವಿದ್ದೀರಾ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಏನೋ ಹಿಂಜರಿಕೆ ಇದೆ, ಏನೋ ತಡೀತಾ ಇದೆ. ಈಗಿರುವ ಅವರ ಪರಿಸ್ಥಿತಿ ಜೊತೆ ನಿಮ್ಗೂ ಮಾತು ಕೊಟ್ಟಾಗ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀನಾ ಆ ಥರನೂ ಅನ್ನಿಸ್ತಾ ಇದೆ ಅವ್ರಿಗೆ. ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ ಇದೆ, ಆದರೆ ಅದ್ರ ಜೊತೆ ನೀವೂ ಇದ್ದೀರಾ. ಇದೆಲ್ಲ ಕನ್ಫ್ಯೂಷನ್ಸ್ ಇಂದ ಮನಸ್ಸಿಗೆ ಬೇಜಾರಾಗಿದೆ. ನಿಮ್ಮ ಬಗ್ಗೆ ಇಷ್ಟ ಇದ್ರೂ ಏನೂ ಆಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ಫೈನಲ್ ಆಗಿ ಏನು ಬರುತ್ತೆ ನೋಡೋಣ. ಏಂಜಲ್ಸ್ ಇಂದ ಏನಿದೆ ನಿಮಗೆ? ಇಂಡಿಸಿಸಿವ್, ಮತ್ತೊಂದು ರೀಯೂನಿಯನ್, ಹಾಗೆ ಅಂಡರ್ಸ್ಟ್ಯಾಂಡಿಂಗ್, ಮತ್ತೊಂದು ಅನ್ಸ್ಯಾಟಿಸ್ಫೈಡ್, ಇಲ್ಲೊಂದು ಕಮಿಟ್ಮೆಂಟ್ ಬರ್ತಾ ಇದೆ ನೋಡಿ. ಬಾಟಮ್ನಲ್ಲಿ ಥರ್ಡ್ ಪಾರ್ಟಿ ಬರ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ, ಇಮೋಷನಲ್ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದರಿಂದ ನಿಮಗೆ ಡಿಸಿಷನ್ ಕೊಡೋಕ್ಕಾಗ್ತಿಲ್ಲ ಅನ್ನೋದಿದೆ. ಇಂಡಿಸಿಸಿವ್, ಐ ನೋ ಮೈ ಎಬಿಲಿಟಿ ಟು ಮೇಕ್ ಅ ಡಿಸಿಷನ್ ಹರ್ಟ್ಸ್ ಯು, ಆ ಒಂದು ನಿಮಗೆ ಮೆಸೇಜ್ ಬರ್ತಾ ಇದೆ. ಅವರ ಬಿಹೇವಿಯರಿಂದ ನಿಮಗೆ ಹರ್ಟ್ ಆಗಿದೆ, ಅವರು ನಿಮ್ಗೇನು ಡಿಸಿಷನ್ ಕೊಡ್ತಾ ಇಲ್ಲ, ಅದರಿಂದ ನಿಮಗೆ ಬೇಜಾರಾಗಿದೆ. ಆದರೆ ಇಲ್ಲಿ ರೀಯೂನಿಯನ್ ಇದೆ, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಫೈನಲ್ ಆಗಿ ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು ಅವರು. ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್, ಆ ಥರ ನಿಮಗೆ ಹೇಳ್ತಾ ಇದ್ದಾರೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಲೈಫ್ ಟೈಮ್ ಪಾರ್ಟ್ನರ್ ಆಗಬೇಕು ಅನ್ನೋ ಒಂದು ನಿಮ್ಮ ಆಸೆ ಇತ್ತು. ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಯಾರ ಜೊತೆ ನೀವು ಜೀವನ ಪೂರ್ತಿ ಕಳಿಬೇಕು ಅಂತ ಅಂದ್ಕೊಂಡಿದ್ರಿ, ಅವರಿಂದ ನಿಮ್ಗೆ ಏನೂ ಡಿಸಿಷನ್ ಸಿಗ್ತಾ ಇರಲಿಲ್ಲ. ಆದರೆ ಮುಂದೆ ಇಲ್ಲೊಂದು ರೀಯೂನಿಯನ್ ಇದೆ, ಕಮಿಟ್ಮೆಂಟ್ ಇದೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ಥರ್ಡ್ ಪರ್ಸನ್ ಇಶ್ಯೂಸ್ ಎಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಆ ನೆಗೆಟಿವಿಟಿ ಕಡಿಮೆ ಆಗಿ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ ಅನ್ನಿಸ್ತಾ ಇದೆ. ಆ ಲೋ ಫೀಲಿಂಗ್ಸ್ ಇರ್ಬೋದು, ನೆಗೆಟಿವಿಟಿ ಇರಬಹುದು, ಆ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹಾಗಾಗಿ ಇಲ್ಲೊಂದು ರೀಯೂನಿಯನ್ ಇದೆ, ಕಮಿಟ್ಮೆಂಟ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.